ಈಗಿನ ಒಂದಿಷ್ಟು ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದ 4 ಉಗ್ರರ ನೆಲೆಗಳು, ಪಿಒಕೆಯ 5 ಉಗ್ರರ ನೆಲೆಗಳು, ಕೋಟ್ಲಿ, ಭವಾಲ್ಪುರ್, ಮುಜಫರಾಬಾದ್, ಗುಲ್ಬುರ್, ಭೀಂಬರ್, ಬಾಗ್, ಸಿಯಾಲ್ಕೋಟ್, ಮುರಿದ್ಕೆ, ಚಕಾಮ್ರು. 15 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕ್ನ ಕೋಟ್ಲಿಯಲ್ಲಿರುವಂತಹ ಲಷ್ಕರ್ ಉಗ್ರ ಸಂಘಟನೆಯ ತರಬೇತಿ ಕೇಂದ್ರ, ಇವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸಲಾಗಿದೆ. ಇನ್ನು ಗುಲ್ಪುರ್ನಲ್ಲಿರುವಂತಹ ಲಷ್ಕರ್ ಅನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಪೂಂಚ್ನಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನೆಲೆ. ಅಂದ್ರೆ ಪಕ್ಕಾ ಪ್ಲಾನ್ ಇದು, ಪಕ್ಕಾ ಪ್ಲಾನ್. 13 ದಿವಸ ಭಾರತ ಏನು ಮಾಡ್ತಿತ್ತು ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಯಾರೋ ಪುಣ್ಯಾತ್ಮ ಒಬ್ಬ ಈ ವಿಮಾನಕ್ಕೆ ನಿಂಬೆಹಣ್ಣು ಕಟ್ಟಿ ಇದನ್ನು ಪೂಜೆ ಮಾಡ್ತೀರಾ ಅಂತ ಕೇಳಿದ್ನಲ್ಲ, ಈಗ ಉತ್ತರ ಸಿಕ್ಕಿದೆ. ಏನು ಮಾಡಬೇಕು ಅಂದ್ರೆ ಸಾಕ್ಷಿ ಕೇಳುವಂಥವ್ರನ್ನ ಒಬ್ಬೊಬ್ರನ್ನ ಕರ್ಕೊಂಡು ಹೋಗ್ಬೇಕು, ಬಾರಪ್ಪ ಅಂತ ಹೇಳಿ ಅಂತ. ವಿಮಾನದಲ್ಲಿ ಕೂಡಿಸ್ಕೊಂಡು ಹೋಗ್ಬೇಕು, ಕೂಡಿಸ್ಕೊಂಡು ಹೋಗಿ ತೋರಿಸ್ಬೇಕು, ನೋಡಪ್ಪ ಹೆಂಗೆ ಹೊಡಿತಾ ಇದ್ದೀವಿ ಅಂತ. ಎಂಥ ದುರಂತ ಇದು. ಮಾತೃದ್ರೋಹಿಗಳು ಇವರೆಲ್ಲರೂ ಕೂಡ. ಮಲ್ತೇಶ್, ಹೇಡಿಗಳು ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ. ನೀವು ನಮ್ಮನ್ನೇ ನಾವು ಅನುಮಾನದಿಂದ ನೋಡ್ಕೊಂಡ್ಬಿಟ್ರೆ, ನಮ್ಮ ಸೇನೆಯನ್ನು ಅನುಮಾನದಿಂದ ನೋಡಿದ್ರೆ ಏನಿದು, ನಮ್ಮ ರಕ್ತವನ್ನೇ ಅನುಮಾನಿಸ್ದಂಗೆ. ಜನ ಈಗ ಹೆಂಗಿದಾರೆ ಗೊತ್ತಾ ಮಲ್ತೇಶ್, ಬರೀ ಹಿಂಗೆ ವಿರುದ್ಧ ಮಾತಾಡೋದು ಬಿಟ್ಬಿಡಿ, ತಟಸ್ಥವಾಗಿದ್ರು ಕೂಡ ಸಹಿಸ್ಕೊಳ್ಳಲ್ಲ. ನಮಗೆ ಯಾಕ್ರಿ ಅಂದ್ರೂ ಕೂಡ ಉಗಿತಾರೆ. ಅದಕ್ಕೆ ನೋಡಿ ಇಟ್ಟಿರುವಂತ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಿಂಧೂರ್, ಆಪರೇಷನ್ ಸಿಂಧೂರ್. ಇದು ಯಾಕಂದ್ರೆ ಸಿಂಧೂರವನ್ನು ಅಳಿಸುವಂತ ಪ್ರಯತ್ನವನ್ನ ಮಾಡಿದ್ರಲ್ಲ, ಹೌದು, ಹೆಣ್ಮಕ್ಳುಗಳನ್ನ ಎದುರುಗಡೆಗೆ ನಿಲ್ಲಿಸಿ ಗಂಡಂದ್ರನ್ನ ಕೊಂದ್ರಲ್ಲ, ಅದು ಹೌದು. ಹಾಗಾದ್ರೆ ಈ ಹೆಸರಿನ ಗುಟ್ಟೇನು? ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ತರಹದ ಆಪರೇಷನ್ ನ ಸಂದರ್ಭದಲ್ಲಿ ಒಂದೊಂದು ಹೆಸರುಗಳನ್ನ ಇಡ್ಲಾಗುತ್ತೆ. ಇದು ಆಪರೇಷನ್ ಸಿಂಧೂರ್ ಯಾಕೆ? ಪಹಲ್ಗಾಮ್ನಲ್ಲಿ ಮಹಿಳೆಯರ ಕುಂಕುಮ ಅಳಿಸಿದ್ದರು. ಆ ಉಗ್ರರ ಉದ್ದೇಶ ಒಂದೇ ಆಗಿತ್ತು, ಹೆಣ್ಮಕ್ಳು ಮತ್ತೆ ಆ ಮನೆ ಮಕ್ಕಳು ಮುಂದೆ ಆ ಮನೆ ಯಜಮಾನನ ತಲೆ ತೆಗೆಯೋದು, ಅದಾದ್ರೆ ಕುಂಕುಮ ಅಳಿಸೋದು. ಮಹಿಳೆ ಆ ಕ್ಷಣಕ್ಕೆ ಆಕೆಯ ಸನ್ನಿವೇಶ ಏನು ಅಂತಂದ್ರೆ ಬದುಕಿದ್ದು ಸತ್ತಂತ ರೀತಿಯಾಗಿ ಮಾಡ್ಬಿಡೋದು. ನೋಡಿ, ಆ ಹಿಮಾಂಶಿ ಅನ್ನುವಂಥರು ನೌಕಾ ಅಧಿಕಾರಿ ಮದುವೆ ಆಗಿದ್ರಲ್ಲ, ವಿನಯ್ ನರ್ವಾಲ್ನ, ಕೇವಲ 7 ದಿವಸ ಆಗಿತ್ತು. ನಮ್ಮ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ, ಮಗನ ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತೇಳಿ ಪತಿ ಜೊತೆಗೆ ಹೋದಂಥದ್ದಾಗಿ. ಇನ್ನು ಭೂಷಣ್ ಅವರ ಭರತ್ ಭೂಷಣ್ ಅವರ ಪತ್ನಿ, ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕತೆ. 26 ಮಂದಿಯನ್ನ ಕೊಂದಿದ್ರಲ್ಲ, 26 ಕುಟುಂಬಗಳ ಎದುರೇನೆ ಆ ಮನೆ ಯಜಮಾನನ ಅಥವಾ ಮಗನ ತಂದೆಯನ್ನ ಅಥವಾ ಮಗಳ ತಂದೆಯನ್ನ ಅಥವಾ ಪತ್ನಿಯ ಪತಿಯನ್ನ ಕೊಂದಂಥದ್ದು. 26 ಮಂದಿಯ ಕುಟುಂಬಗಳಿಗೆ ಆ ಉಗ್ರರು ಕುಂಕುಮ ಅಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಂದಿದ್ದಂಥ ಉದ್ದೇಶ ಆಗಿತ್ತು. ಈಗ ಅದೇ ಹೆಸರಿನ ಸಿಂಧೂರ್ ಹೆಸರಿನ ಆಪರೇಷನ್ ಅನ್ನ ಭಾರತೀಯ ಸೇನೆ ಮಾಡಿದ್ದು ಈ ಕುಂಕುಮ ಅಳಿಸ್ತಂತ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡುವಂತ ಪ್ರಯತ್ನ ಈ ಮುಖ್ಯವಾಗಿ ಆರಂಭ ಆಗಿದೆ. ಇದನ್ನೊಂದು ಆರಂಭ ಅಂತ ನಾವು ಪರಿಗಣಿಸಬೇಕಷ್ಟೇ. ಯಾಕಂತ ಅಂದ್ರೆ ಇಂಥ ರಕ್ತ ಬೀಜಾಸುರರು ಆ ಭಾಗದಲ್ಲಿ ಇನ್ನೂ ಬಹಳ ಇದ್ದಾರೆ, 1000 ಮಂದಿ ಇರ್ಬೋದು. ಕರೆಕ್ಟ್. ಅವ್ರಗಳನ್ನ ಹೆಕ್ಕಿ ಹೊಳೆಯುವಂತ ನಿಟ್ಟಿನಲ್ಲಿ ಇದೊಂದು ಆರಂಭ ಆಗ್ಬೇಕಷ್ಟೇ. ಹೋಗಿ ಇವತ್ತು ಹೊಡೆದಿದ್ದೀವಿ ಅಂತ ಹೇಳೋದು ನಾಳೆ ಮತ್ತೊಂದು ಅಟ್ಯಾಕ್ ಮಾಡೋದಲ್ಲ. ಈ ಉಗ್ರರ ನೆಲೆಗಳನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಆಗುವಷ್ಟರ ಮಟ್ಟಿಗೆ ಇದು ಮುಂದುವರಿಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಒತ್ತಾಸೆ ಆಗಿದೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಸೇನೆ ಕೊಡ್ತಿರುವಂತ ರಕ್ತ ತರ್ಪಣ ಇದು. ಹೌದು, ಸತ್ತಿರುವಂತ ಆತ್ಮಗಳು, ಹೋಗಿರುವಂತ ಆತ್ಮಗಳಿದಾವಲ್ಲ, ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಂತಂದ್ರೆ ಹೋಗಿರೋರ ಆತ್ಮಗಳಿಗೆ ಈ ರೀತಿ ರಕ್ತ ತರ್ಪಣ, ಶತ್ರುಗಳ ರಕ್ತ ತರ್ಪಣವನ್ನು ಕೊಡಬೇಕು. ಅವಾಗ ಮಾತ್ರ ನೋಡಿ ಇಡೀ ದೇಶ, ಕೆಲ ರಾಜಕಾರಣಿಗಳನ್ನು, ಕೆಲ ನಾಯಕರನ್ನ ಬಿಟ್ಬಿಡಿ, ಅವ್ರನ್ನ ಪಕ್ಕಕ್ಕೆ ಇಡೋಣ, ಇಡೀ ದೇಶ ಒಂದಾಗಿದೆ. ನಮ್ಮಲ್ಲಿ ಜಾತಿ, ಮತ, ಭೇದ, ಭಾಷೆ, ಪಂಗಡ, ಜಗಳ, ಗುದ್ದಾಟ ಅದು ಹಿಂದೂ ಇತ್ತು, ಈಗಲೂ ಇದೆ. ಆದರೆ ದೇಶ ಅಂತ ಏನಾದರೂ ಬಂತು ಅಂದರೆ ಇಡೀ ದೇಶ 140 ಕೋಟಿ ಜನ ಒಂದಾಗ್ಬಿಡ್ತಾರೆ. ದೇಶ ಉಳಿದ್ರೆ ನಾವು ರೀ, ನಮ್ಮ ಮಣ್ಣು ಉಳಿದ್ರೆ ನಾವು, ಇಲ್ಲಾಂದ್ರೆ ಬಾಯಿಗೆ ಮಣ್ಣು ಹಾಕ್ಕೊಳ್ಳೋಕ್ಕೂ ಕೂಡ ಮಣ್ಣು ಸಿಗಲ್ಲ. ಬೇರೆ ಬೇರೆ ದೇಶಗಳು ಯಾಕೆ ಹೋರಾಡ್ತವೆ ಹೇಳಿ? ಜಪಾನಿಗೆ ಯಾಕೆ ಹೇಳಿ ಅಷ್ಟೊಂದು ದೇಶಾಭಿಮಾನ? ಇಸ್ರೇಲಿಗೆ ಯಾಕೆ ಹೇಳಿ ಅಷ್ಟೊಂದು ದೇಶಾಭಿಮಾನ? ಅಂಗೈ ಎಷ್ಟಿದೆ, ಅದೇನಾದರೂ ಕಳ್ಕೊಂಡ್ರೆ ಬೀದಿಲಿ ನಿಂತ್ಕೋಬೇಕಾಗತ್ತೆ. ನಮ್ಮದು ದೇಶ ದೊಡ್ಡದಿದೆ, ಯಾವ ಪ್ರದೇಶ ಹೋದ್ರೆ ನಮ್ಮ ಅಪ್ಪನ ಗಂಟೆನ ಹೋಗ್ಬೇಕು, ಈ ಒಂದು ಮನೋಭಾವನೆ ಇದೆಯಲ್ಲ ಇದು. ಆದರೆ ದೇಶದ ಜನರ ಭಕ್ತಿ ಇದೆಯಲ್ಲ, ರಾಷ್ಟ್ರ ಭಕ್ತಿ, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಇಡೀ ದೇಶ, ಇಡೀ ಜನತೆ ಒಂದಾಗಿ ನಿಂತಿದೆ. ಎಲ್ಲರೂ ಕೇಳ್ತಿದ್ದಿದ್ದು ಒಂದೇ ಮಾತು, ಯಾವಾಗ ಪ್ರತೀಕಾರ,
ಯಾವಾಗ ಪ್ರತೀಕಾರ, ಯಾವಾಗ ಪ್ರತೀಕಾರ. ನಿನ್ನೆ ರಾತ್ರಿ 1:44 ಸಮಯಕ್ಕೆ ಇದಕ್ಕೆ ಉತ್ತರ ಸಿಕ್ಕಿದೆ. ಮಾಲ್ತೇಶ್ ಹೇಳ್ತಾ ಇದ್ರು ಇದು ಆರಂಭ ಮಾತ್ರ. ಎಸ್, ಇದು ಆರಂಭ ಮಾತ್ರ. ಈ ಬಾರಿ ಪಾಕಿಸ್ತಾನಕ್ಕೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋಂಗೆ ಭಾರತ ಕೊಡುತ್ತೆ. ಸೊಂಟ ಮುರಿಯುತ್ತೆ ಈ ಬಾರಿ, ಬೆನ್ನು ಮೂಳೆ ಮುರಿಯುತ್ತೆ, ಹೆಣ ಎತ್ತುತ್ತೆ ಈ ಬಾರಿ. ಅದೇ ಆಗಬೇಕು ಅಂತ, ಅದೇ ಆಗಬೇಕೀಗ. ಸುಮ್ಮನೆ ಮತ್ತೇನೋ ಹೊಡೆದ್ವಿ ಬಂದ್ವಿ, ಒಂದೊಂದಕ್ಕೊಂದೊಂದು ಆಪರೇಷನ್. ಈಗ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವಿ ನಾವು ಕಾರ್ಗಿಲ್ ಸಂದರ್ಭದಲ್ಲಿ. ಹೌದು, ಅಂದರೆ ಅದು ದಕ್ಕಿಸ್ಕೊಳ್ಳೇಬೇಕಿತ್ತು. ನೀವು ಆ ಟೈಗರ್ ಹಿಲ್ಸ್ ಆಗಿರ್ಬೋದು, ಆ ಕಾರ್ಗಿಲ್ ಪ್ರದೇಶಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೇಬೇಕಾಗಿತ್ತು ಅಂತ ಈಗ ಅನ್ಸುತ್ತೆ. ನಾವು ಬಹಳಷ್ಟು ಜನರನ್ನು ಕಳ್ಕೊಂಡ್ಬಿಟ್ಟಿವಿ ನಾವು ಆ ಸಂದರ್ಭದಲ್ಲಿ. ಹೌದು, ಈ ರೀತಿ ಯೋಚನೆ ಮಾಡಿ ಸರಿಯಾಗಿ ಬಡ್ದು ಬಿಟ್ಟಿದ್ದಿದ್ರೆ, ಒಂದೇ ಸರಿಗೆ ಏನಾದ್ರೂ ವಿಮಾನಗಳಿಂದ ಬಾಂಬ್ಗಳನ್ನು ಹಾಕಿಬಿಟ್ಟಿದ್ದಿದ್ರೆ ಅಲ್ಲೇ ಮುಗಿದೋಗ್ಬಿಡೋದು ಕತೆ. ಆಗ ಭಾರತ ಆ ಧೈರ್ಯ ತೋರಿಸ್ತಿಲ್ಲ. ಪ್ರಶ್ನೆ ಬೇರೆ, ಸ್ಥಿತಿಗತಿಗಳು ಬೇರೆ ಇರ್ಬೋದು. ಆದರೆ ಈಗ ಭಾರತದ ಸ್ಥಿತಿ ಹಾಗಿಲ್ಲ. 1 ಗುಂಡಿಗೆ 100 ಗುಂಡು, 1 ಕ್ಷಿಪಣಿಗೆ 100 ಕ್ಷಿಪಣಿ, ಇದು ಸಂಗತಿ. ಇರೋವಂಥ ಕ್ಷಿಪಣಿಗಳನ್ನು, ಇರೋವಂಥ ಆಮ್ಯುನಿಷನ್ಸ್ನ ನೀವು ಉಕ್ರೇನಿಗೆ ಮಾರ್ಕೊಂಡು ದರಿದ್ರ ಸ್ಥಿತಿಯಲ್ಲಿರುವಂಥ ಒಂದು ದೇಶ. ನಮ್ಮ ವಿರುದ್ಧ ಹೂಂಕರಿಸಿದ್ರೆ ನಾವು ಬಿಡ್ತೀವ? ಹೆಣ ಎತ್ತೀವಿ. ಅದೇ ಹೀಗಾಗಿರೋದು. ಇದು ಆರಂಭ ಮಾತ್ರ. ಇದು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ನೋಡಿ, ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಈಗಾಗಲೇ 100 ಉಗ್ರರು ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 100 ಅಲ್ಲ, ಇದಕ್ಕಿಂತ ದೊಡ್ಡ ಸಂಖ್ಯೆಯ ಜನ ಹೋಗಿರ್ತಾರೆ ನೋಡಿ. ಭಾರತ ಒಂದು ಲೆಕ್ಕದಲ್ಲಿ ಈ ಪಾಕಿಸ್ತಾನದ ಒಳಗಡೆಗೆ ಇರುವಂಥ ಶಿಬಿರಗಳೇನೇನಿದೆಯಲ್ಲ, ಭಯೋತ್ಪಾದಕ ಶಿಬಿರಗಳು, ಅವುಗಳನ್ನು ಉಡೀಸ್ ಮಾಡಿದೆ. ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಏನು ನಮ್ಮಲ್ಲಿ ಕಡಿಮೆ ಇದೆಯಾ ಶಕ್ತಿ ಸಾಮರ್ಥ್ಯ? ಕಡಿಮೆ ಇದೆಯಾ? ನಿಮ್ಮಂಗೆ ನಾವು ಶತ್ರುಗಳ ಹೆಸರನ್ನು ಇಟ್ಟಿಲ್ಲ. ಯಾವುದೋ ಬಾಬರ್ ಅಂತೆ, ಗಜನಿ ಅಂತೆ, ಘೋರಿ ಅಂತೆ. ಆ ಗಜನಿ ಘೋರಿಗೆ ಅಫ್ಘಾನಿಸ್ತಾನದಲ್ಲೇ ಮನ್ನಣೆ ಇಲ್ಲ. ಇವರು ಆ ಹೆಸರುಗಳನ್ನ ಇಡೋದು. ನಮ್ಮ ನೋಡ್ವಿ, ಪೃಥ್ವಿ, ಅಗ್ನಿ, ಆಕಾಶ್, ಬ್ರಹ್ಮೋಸ್ ಎಂತ ನೋಡಿ. ಬ್ರಹ್ಮೋಸ್ ಇದೆಯಲ್ಲ, ಎಂತ ಅದ್ಭುತವಾದ ಹೆಸರು ಮಾಲ್ತೇಶ್. ಬ್ರಹ್ಮಪುತ್ರ ಮತ್ತೆ ಮಾಸ್ಕೋ ನದಿಯ ಸಂಗಮ, ಅವೆರಡೂ ಹೆಸರುಗಳನ್ನು ಸೇರಿಸಿಟ್ಟಿರುವಂತ ಬ್ರಹ್ಮೋಸ್ ಜಗತ್ತಿನ ಅತ್ಯಂತ ಸ್ಲೀಕ್ ಕ್ಷಿಪಣಿ. ಅದನ್ನು ನೀವು ಆಕಾಶದಿಂದ ಆಕಾಶಕ್ಕೆ, ಭೂಮಿಯಿಂದ ಆಕಾಶಕ್ಕೆ, ಭೂಮಿಯಿಂದ ನೀರಿಗೆ, ನೀರಿಂದ ಭೂಮಿಗೆ ಈ ರೀತಿ ಹೊಡಿಬೋದು ಅಂತ ಬ್ರಹ್ಮೋಸ್ ಬೆಸ್ಟ್ ಅಂತಂದರೆ ಅದನ್ನು ನೀವು ಜಲಂತರ್ಗಾಮಿಗಳಲ್ಲಿ ಬಳಸಲಿಕ್ಕೆ ಹೇಳು ಮಾಡಿಸಿದಂಥ ಕ್ಷಿಪಣಿ. ಹೌದು. ಈಗ ನೋಡಿ ಎಂಥ ಸ್ಥಿತಿ ಅಂತಂದರೆ ಎಫ್ ಸೀರೀಸ್ನ ಯುದ್ಧ ವಿಮಾನಗಳು ಪಾಕಿಸ್ತಾನದಲ್ಲಿ ಇದ್ದಾವೆ. ಅದರ ಸಾಫ್ಟ್ವೇರ್ನ ಆಫ್ ಮಾಡಿ ಕೂತ್ಕೊಂಡಿದೆ ಪಾಕಿಸ್ತಾನ. ನಮ್ಮದು ಹಂಗಲ್ಲ. ನಮ್ಮಲ್ಲಿ ಯಾವುದೇ ಯುದ್ಧ ವಿಮಾನಗಳಿದ್ದರೂ ಕೂಡ ಪೂರ್ತಿ ಟೆಕ್ನಾಲಜಿನ ಕೊಟ್ಟಿರ್ಬೇಕು ಅವ್ರು. ನಮಗೆ ಯಾವಾಗಲೂ ಬೇಕಾದಾಗ ಅವ್ರು ಆಫ್ ಮಾಡೋಕ್ಕೆ ನಾವು ಬಿಡಲ್ಲ. ಇದು ಸಂಗತಿ. ಯಾರೋ ಒಬ್ಬ ತಲೆ ತಿರುಕ ನಾಲಾಯಕ ಹೇಳ್ತಾ ಇದ್ದ, ನಿಂಬೆಹಣ್ಣು ಕಟ್ಟಿ, ಆ ಮೆಣಸಿನಕಾಯಿ ಕಟ್ಟಿ, ಇದೇನು ಪೂಜೆಗೆ ಇಟ್ಕೊಂಡಿದ್ದೀರಾ ಅಂತ. ಆ ವಿಮಾನದ ಯೋಗ್ಯತೆ ಗೊತ್ತಾ ಆ ವ್ಯಕ್ತಿಗೆ? ಗೊತ್ತಾ ಯೋಗ್ಯತೆ? ನೋಡಿ, ಎಫ್ ಸೀರೀಸ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಬೇರೆ ಬೇರೆ ಕಡೆ ಕೊಟ್ಟಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ಕೊಟ್ಟಂಥ ಸಂದರ್ಭದಲ್ಲಿ ಭಾರತ ನಲುಗು ಹೋಗ್ಬಿಟ್ಟಿತ್ತು. ಅಮೆರಿಕ ಕೊಟ್ಟಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ಕೊಟ್ಟಂಥ ಸಂದರ್ಭದಲ್ಲಿ ಭಾರತ ನಲುಗು ಹೋಗ್ಬಿಟ್ಟಿತ್ತು. ನಮಗೆ ಕೊಡಿ ಅಂತ ಕೇಳಿದ್ವಿ ನಾವು, ಕೊಡಲಿಲ್ಲ ಅವರು ಎಫ್ ಸೀರೀಸ್ ಯುದ್ಧ ವಿಮಾನಗಳನ್ನು. ಆವಾಗ ನಮ್ಮ ನೆರವಿಗೆ ಬಂದಿದ್ದು ಸುಖೋಯ್. ಅದಕ್ಕೆ ಪ್ರತಿರೋಧ ತೋರಿಸಬಲ್ಲಂಥ ಏಕೈಕ ಸಾಮರ್ಥ್ಯ ಇರುವಂಥ ಆಗಿನ ಕಾಲದ ವಿಮಾನ ಅಂದರೆ ಸುಖೋಯ್. ಅದಾದಮೇಲೆ ಈಗ ರಫೇಲ್ ಈಗ 4.5 ಜನರೇಷನ್, 5 ಜನರೇಷನ್ ಅಂತ ಹೇಳಲ್ಲ, 5th ಜನರೇಷನ್ ಅಂತ ಹೇಳಲ್ಲ. ಜಗತ್ತಿನಲ್ಲಿ 5th ಜನರೇಷನ್ ಇರುವಂಥ ವಿಮಾನ ಅಂತಂದ್ರೆ ಅದು ಎಫ್ ಸೀರೀಸೇನೆ. ಅದು ಈ ರೀತಿ ನಾವೆಲ್ಲವನ್ನು ಕೂಡ ನಾವೀಗ ತೇಜಸ್ಸನ್ನು ಮಾಡುವಂಥ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಹಂತ ಹಂತಕ್ಕೆ ಭಾರತ ಬೆಳೆದು ಬಂದಿರೋಂಥ ರೀತಿ ಇದೆಯಲ್ಲ, ಇದು ಯುದ್ಧ ವಿಮಾನಗಳ ಬಗ್ಗೆ ಅರಿವಿದ್ದಂಥವ್ರು ಯಾರಾದರೂ ಮಾತಾಡ್ತಾರ? ಒಂದು ಸಂಗತಿನ ಹೇಳ್ಬಿಡ್ತೀನಿ, ನಮ್ಮ ಅಭಿನಂದನ್ ಬರೀ ಮಿಗ್ ವಿಮಾನವನ್ನು ಹಿಡ್ಕೊಂಡು ಎಫ್ ಅನ್ನ ಬೀಳಿಸಿದ್ರಲ್ಲ, ಮಿಗ್ ಹಿಡ್ಕೊಂಡು. ಮಿಗ್ದೊಂದು ಭಾಳ ಅದ್ಭುತವಾದಂಥ ಕಥೆ ಇದೆ ಮಾಲ್ತೇಶ್. ಯಾಕಂದರೆ ಸುಮ್ಮನೆ ಇವೆಲ್ಲವೂ ಕೂಡ ರೆಡಿಯಾಗಿರಲ್ಲ. ಮಿಗ್ ವಿಮಾನ ಆಗ್ಬಿಡುತ್ತೆ ರಷ್ಯಾದಲ್ಲಿ. ಅಮೇರಿಕಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವುದೋ ಒಂದು ವಿಮಾನ ರೆಡಿ ಮಾಡಿದಾರಂತೆ, ಮಿಗ್ ಅಂತೆ ಅದರ ಹೆಸರು, ಭಾರಿ ಸ್ಟ್ರಾಂಗ್ ಅಂತೆ. ಹೆಂಗದು? ಅದನ್ನು ಹೆಂಗೆ ನೋಡಬೇಕು? ಕೊನೆಗೆ ಎಲ್ಲದನ್ನು ಇವರು ಮತ್ತು ಇಸ್ರೇಲ್ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಎಲ್ಲೆಲ್ಲಿ ಮಿಗ್ ವಿಮಾನಗಳನ್ನ ಇಳಿಸಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಬೇರೆಯವರನ್ನ ಬುಟ್ಟಿಗೆ ಹಾಕುವಂಥ ಪ್ರಯತ್ನಗಳಾಗುತ್ತೆ. ಅದನ್ನ ಕತ್ಕೊಂಬರಕ್ಕೆ ಸಕ್ಸಸ್ ಆಗಲ್ಲ. ಕೆಲವೊಂದು ಕಡೆ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತಂದರೆ ಬೆದರಿಕೆ ಒಡ್ತಾರೆ, ಕೆಲವ್ರನ್ನ ಕೊಲ್ತಾರೆ, ಕೆಲವ್ರನ್ನ ಹನಿ ಟ್ರ್ಯಾಪ್ ಮಾಡ್ತಾರೆ. ಆಗಲ್ಲ. ಇರಾಕಲ್ಲಿ ಒಬ್ಬ ಸಿಕ್ಕಾಕೊಂಡ್ಬಿಡ್ತಾನೆ. ಇರಾಕಲ್ಲೊಬ್ಬ ಅವನೊಬ್ಬ ಕ್ರಿಶ್ಚಿಯನ್ನವನು,
ಅವನಿಗೆ ತುಂಬ ಅಸಮಾಧಾನ ಇರುತ್ತೆ. ಅವನನ್ನು ರೆಡಿ ಮಾಡ್ಕೊಂಡಿವರು. ಬೆಳಗ್ಗೆ ಅವನು ವಿಮಾನವನ್ನು ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಆದಂಥ ವಿಮಾನ ಅಲ್ಲಿ ಇಳಿಯೋದೇ ಇಲ್ಲ, ಸೀದಾ ಅದು ಬಂದಿದ್ದು ಈಜಿಪ್ಟಿನ ಗಡಿಗೆ. ಈಜಿಪ್ಟಿನ ಗಡಿಗೆ ಬಂದ ತಕ್ಷಣವೇ ಮೀರಜ್ ವಿಮಾನಗಳು ಅದಕ್ಕೆ ಸಾಥ್ ಕೊಡ್ತವೆ. ಸಾಥ್ ಕೊಟ್ಟಿದ್ದು ನೇರವಾಗಿ ಅದು ಬಂದು ಇಳಿದಿದ್ದು ಇಸ್ರೇಲ್ಗೆ. ಇಸ್ರೇಲ್ನಿಂದ ಅದು ಅಜ್ಞಾತ ಸ್ಥಳಕ್ಕೆ ಹೋಯಿತು. ಅಲ್ಲಿಂದ ಎಂಜಿನನ್ನು ಓಪನ್ ಮಾಡಿದ್ರು, ನೋಡಿದ್ರು, ಓ ಇದು ಸಂಗತಿ, ಇದಕ್ಕಿಂತ ಅದ್ಭುತವಾದಂಥ ವಿಮಾನ ಬರಬೇಕು. ಆವಾಗ ಎಫ್ ಬಂತು. ಈಗ ನಾವು ಮಿಗ್ ವಿಮಾನವನ್ನು ಅದು ಈ ಸಾವಿಗೆ ತಳ್ಳಿಬಿಡುತ್ತೆ, ಹೌದು, ಸಾವಿನ ಪೆಟ್ಟಿಗೆ ಅಂತೆಲ್ಲ ಅಂತೀವಿ. ಹೌದು. ಅಂದರೆ ಒಂದೊಂದು ವಿಮಾನ ರೆಡಿ ಆಗಬೇಕಾದ್ರೂ ಕೂಡ ಇಂಥ ಯಶೋಗಾಥೆಗಳಿರ್ತವೆ. ಒಂದೊಂದು ಕ್ಷಿಪಣಿ ರೆಡಿ ಆಗಬೇಕಾದ್ರೂ ಕೂಡ ಯಶೋಗಾಥೆಗಳಿರ್ತವೆ. ಭಿಕ್ಷೆ ಎತ್ಕೊಂಡು ತಂದಿರೋ ಕ್ಷಿಪಣಿ ಹಾರ್ಸಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅದೇ ಪಾಕಿಸ್ತಾನದ ಸ್ಥಿತಿ. ಬನ್ನಿ, ಬಿದ್ದಂಡ ನಂಜಪ್ಪ ನಿವೃತ್ತ ಸೇನಾಧಿಕಾರಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೈ ಹಿಂದ್ ಸರ್. ನೋಡ್ತಾ ಇದ್ದೀರಿ ಭಾರತ ಯಾವ ರೀತಿ ಯುದ್ಧವನ್ನು ಸಾರಿದೆ ಅಂತ. ನಾವು ಯುದ್ಧ ಅನ್ನಲ್ಲ, ಆಪರೇಷನ್ ಅಂತೀವಿ. ನಾವು ಜನಸಾಮಾನ್ಯರನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ, ನಾವು ಉಗ್ರರ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಹೊಡಿತಾ ಇದ್ದೀವಿ. ಏನನ್ಸುತ್ತೆ ಸರ್? ನಿನ್ನೆ ರಾತ್ರಿ ಈ 9 ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಭಾರತ ನಡೆಸಿದೆ ಅಂತ ಹೇಳುವಾಗ ಒಂದು ಬಹಳ ತಣ್ಣಗಿನ ಎದೆ ತಣ್ಣಗಾಯ್ತು. ಯಾಕೆಂತ ಹೇಳಿದ್ರೆ ಈ ಉಗ್ರರು ಬಂದು ಭಾರತದಲ್ಲಿ ಮೊದಲನೇ ಸಲ ಅಲ್ಲ, 2ನೇ ಸಲ ಅಲ್ಲ, ಇದೆಷ್ಟು 100 ಸಲ ಇವರು ಬಂದು ಉಗ್ರರು ನಮ್ಮ ಪಾಪದ ವ್ಯಕ್ತಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸಲವೂ ಅವರನ್ನು ಮಾಫ್ ಮಾಡಿ ನಾವು ಬಿಡ್ತಾ ಇದ್ದೀವಿ. ಈಗ 2014ರ ಮೇಲೆ ಯಾವೊಂದು ದಾಳಿ ಆಗಿದೆಯೋ ಆ ಪ್ರತಿಯೊಂದು ದಾಳಿಯಲ್ಲಿಯೂ ಕೂಡ ನಾವು ಅವರಿಗೊಂದು ಪಾಠವನ್ನು ಕಲಿಸಿದ್ದೀವಿ. ಆದ್ರೆ ನಾವು ತಿಳ್ಕೊಂಡಿರ್ಬೋದು, ಈ ಸಲ ಆದ ದಾಳಿ ಆಸಿಮ್ ಮುನೀರ್ ಅವರ ಸೇನಾಧಿಕಾರಿ ಹಾಗೂ ಪಾಕಿಸ್ತಾನ ಮಾಡಿದ ದಾಳಿ ಅಂತ. ಇದು ನಮ್ಮ ತಪ್ಪು ತಿಳುವಳಿಕೆ. ಅರ್ಥ ಮಾಡ್ಕೊಳ್ಳಿ, ಭಾರತ ದೇಶ ಆರ್ಥಿಕವಾಗಿ ಇಡೀ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದೆ. ನಮ್ಮ ಮೇಲೆ ಆಳ್ವಿಕೆ ಮಾಡುತ್ತಾ ಇದ್ದ ಬ್ರಿಟನ್, ಇಂಗ್ಲೆಂಡ್ ಕೂಡ ನಮಗಿಂತ ಕೆಳಗಿದೆ. ನಾವು ಈಗ ಸ್ವಲ್ಪ ವರ್ಷಗಳ ಹಿಂದೆ ಜರ್ಮನಿಯನ್ನು ಹಿಂದಕ್ಕೆ ಹಾಕಿದೀವಿ, 5ನೇ ಸ್ಥಾನಕ್ಕೆ ತಲುಪಿದ್ದೀವಿ ಆರ್ಥಿಕವಾಗಿ. ಇನ್ನು 2-3 ವರ್ಷದಲ್ಲಿ ನಾವು 3ನೇ ಸ್ಥಾನವನ್ನು ತಲುಪಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನಿಜ ನಿಜ. ಇಂತಹ ಸ್ಥಿತಿಯಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿರೋ ಪಕ್ಕದ ಮನೆಯವರು, ನೀವು ದೊಡ್ಡ ಮನುಷ್ಯರಾಗುವಾಗ ಅವ್ರ ಕಣ್ಣು ಕೆಂಪಗಾಗ್ತದೆ. ಆಗ ದೇಶಗಳು ಹೇಗಾಗ್ತಾ ಇರ್ಬೋದು? ಪಾಶ್ಚಾತ್ಯ ದೇಶಗಳು, ಅಮೆರಿಕ, ಚೀನಾ, ಎಲ್ಲಕ್ಕೂ ನಾನು ಅಮೆರಿಕದ ಪ್ರಸ್ತುತ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಅಮೆರಿಕದಲ್ಲಿರುವ ಡೀಪ್ ಸ್ಟೇಟ್ ಏನಿದೆ, ಬ್ಲಾಕ್ ರಾಕ್, ಜಾರ್ಜ್ ಸೋರಸ್ ಫೌಂಡೇಶನ್, ಇವುಗಳೇನಿವೆ, ಇವ್ರದೆಲ್ಲ ಕಣ್ಣು ಕೆಂಪಗಾಗ್ತಾ ಇವೆ. ಭಾರತ ಆರ್ಥಿಕವಾಗಿ ಬಹಳ ಉನ್ನತವಾದ ಸ್ಥಿತಿಗೆ ಹೋಗ್ತಾ ಇದೆ ಅಂತ. ಹೌದು ಹೌದು. ಅದೇ ರೀತಿ ಚೀನಾ ದೇಶ, ಪಕ್ಕದ ಮನೆಯವನು, ಅವನು ನಮ್ಮ ಮಣ್ಣು ಕಪ್ಪಗಾಗುವಾಗ, ನಮ್ಮ ಜೇಬು ತುಂಬುತ್ತಾ ಇರುವಾಗ ಅವನಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಜ. ಇವರೆಲ್ಲರೂ ಕೂಡಿ ಈ ಪಾಕಿಸ್ತಾನವನ್ನು ಭಾರತದ ವಿರೋಧ ಯುದ್ಧ ಮಾಡ್ಲಿಕ್ಕೆ ಕರೀತಾ ಇದ್ದಾರೆ. ಅದಕ್ಕಾಗಿ ಇಲ್ಲದೆ ಹೋದ್ರೆ ಇವತ್ತಿನವರೆಗೆ ಉಗ್ರರು ಬಂದು ಎಲ್ಲಿದ್ದಾರೆ, ಹೇಗಿದ್ದಾರೆ ಹಾಗೆ ಗುಂಡು ಹಾಕಿ ಹೋಗ್ಬಿಡ್ತಿದ್ರು. ಈ ಸಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕರೆದು ಅವನು ಹಿಂದೂ ಅಂತ ಕಂಡು ಹಿಡಿದು ಮತ್ತೆ ಅವನನ್ನು ಗುಂಡಿಕ್ಕಿದ್ದಾರೆ. ಯಾರ ಮೇಲೆ ಪ್ರತೀಕಾರ? ನಿಜ. ಹಿಂದೂಗಳ ಮೇಲೆಯಾ? ಹಿಂದೂ ದೇಶದ ಮೇಲೆಯಾ? ಹಿಂದೂ ಭಾರತದ ಮೇಲೆಯಾ? ಅಲ್ಲ ನಮ್ಮ ಹೃದಯ ಸಾಮ್ರಾಟ ಮೋದಿಯ ಮೇಲೆಯಾ? ಈ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವ ಅವಶ್ಯಕತೆ ಇತ್ತು. ಕರೆಕ್ಟ್. ಅದು ನಿನ್ನೆ ರಾತ್ರಿ ಆಗಿದೆ. ಕರೆಕ್ಟ್. ಆದ್ರೆ ಕಳೆದ 15 ದಿನಗಳಲ್ಲಿ, ಅಂದ್ರೆ 22ನೇ ಏಪ್ರಿಲ್ ಇಂದ ಇವತ್ತಿನವರೆಗೆ ಪ್ರತಿಯೊಬ್ಬ ಭಾರತೀಯನು, ಅವ ವಿರೋಧ ಪಕ್ಷದವನಿರ್ಬೋದು, ಅವನು ಭಾರತದ ಸರ್ಕಾರವನ್ನು ಬೆಂಬಲ ಮಾಡುವವನಿರ್ಬೋದು,
ಎಲ್ಲರೂ ಕೇಳ್ತಾ ಇದ್ರು ಎಸ್ 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 ನಂಜಪ್ಪ ಸರ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ